ನಮಸ್ಕಾರಗಳು ಆತ್ಮೀಯ ಹಿತೈಷಿ ಗೆಳೆಯರೇ. ದಿವ್ಯರೂಪ ಚಾನಲ್ನಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ಎಂದಿನಂತೆ ಒಂದು ಹೊಸ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀನಿ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಯಶಸ್ಸನ್ನು ಪಡಿಬೋದು ಅನ್ನೋದಕ್ಕೆ ಅಮೇರಿಕಾದ ಒಬ್ಬಾತನ ಉದಾಹರಣೆಯನ್ನು ಹಿಂದೆ ಹೇಳ್ತೀನಿ. ಆತನ ಹೆಸರು ಗೋನ್ಸಾಲ್ವೇಸ್ ಅಂತ. ಆತನು ತಾನು ಕಾಲೇಜು ಓದುತ್ತಿದ್ದ ದಿನಗಳಲ್ಲಿ ಶಿಕ್ಷಣದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಗುರುತಿಸ್ಕೊಂಡಿರ್ತಾನೆ. ಮುಂದೆ ಅವನು ಒಂದು ಚರ್ಚ್ನಲ್ಲಿ ಧರ್ಮ ಬೋಧನೆ ಮಾಡ್ತಾ ಇರ್ತಾನೆ. ಆಗ ಅವನಿಗನ್ನಿಸುತ್ತೆ, ನಾನು ಯಾಕೆ ಒಂದು ಎಲ್ಲವನ್ನ ಪರಿಷ್ಕರಣೆ ಮಾಡಿದಂಥ ಸಮಾಜಕ್ಕೆ ಉಪಯೋಗವಾಗುವಂಥ ಹೊಸ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರಬಾರ್ದು ಅಂತ ಯೋಚನೆ ಮಾಡ್ತಾನೆ. ಅವನ ಯೋಜನೆಗಳು ಅದ್ಭುತವಾಗಿರ್ತವೆ ಗೆಳೆಯರೆ. ಆದರೆ ಅವನು ಸ್ಥಾಪನೆ ಮಾಡಬೇಕು ಅಂತಿದ್ದಂಥ ಒಂದು ಕಾಲೇಜಿಗೆ ಬಂಡವಾಳ ಒದಗಿಸೋಕ್ಕೆ ಅವನ ಹತ್ರ ಹಣ ಇರಲ್ಲ. ಮತ್ತು ಅವನ ಸಹಾಯಕ್ಕೆ ಭಾಳಷ್ಟು ಜನಕ್ಕೆ ಹೇಳ್ತಾನೆ. ಆದರೂ ಕೂಡ ಎಲ್ಲ ಇವನ ಯೋಜನೆ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ರೂ ಕೂಡ ಯಾರೂ ಕೂಡ ಅವನಿಗೆ ಹಣ ಕೊಟ್ಟು ಸಹಾಯ ಮಾಡಲ್ಲ. ಆದರೂ ಕೂಡ ಇವನು ತನ್ನ ಮನಸ್ಸಲ್ಲಿರೋ ಯೋಚನೆಯನ್ನು ಬಿಡಲ್ಲ. ದಿನೇ ದಿನೇ ಅವನ ಮನಸ್ಸಲ್ಲಿ ಈ ಕೆಲಸವನ್ನು ಮಾಡಲೇಬೇಕು, ಒಂದು ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಇರೋ ಒಂದು ಕಾಲೇಜನ್ನು ಹುಟ್ಟುಹಾಕಬೇಕು. ಆ ವಿಶ್ವವಿದ್ಯಾಲಯ ಹೇಗಿರಬೇಕು ಅಂತಂದರೆ ಮಾನವನ ಜೀವನದ ಸರ್ವತೋಮುಖ ಅಭಿವೃದ್ಧಿಗೆ ಉಪಯೋಗ ಆಗಬೇಕು ಅನ್ನೋದು ಅವನ ಪ್ರಬಲವಾದ ಆಲೋಚನೆ ಆಗಿರುತ್ತೆ. ಸದಾ ಆ ಆಲೋಚನೆಯಲ್ಲೇ ಆತ ಮುಳುಗಿರ್ತಾನೆ. ಒಂದು ದಿನ ಇದ್ದಕ್ಕಿದ್ದಂಗೆ ಅವನ ಮನಸ್ಸಿನಲ್ಲಿ ಧನಾತ್ಮಕ ಯೋಜನೆ ಬರುತ್ತೆ. ಏನಂತಂದರೆ ಇನ್ನು ಒಂದು ವಾರದೊಳಗೆ ಆ ಯೋಜನೆಗೆ ಬೇಕಾದಂಥ ಹಣ ಅವನಿಗೆ ಸಿಗುತ್ತೆ ಅಂತನ್ನೋ ಒಂದು ಧನಾತ್ಮಕ ಚಿಂತನೆ ಅವನ ಮನಸ್ಸಲ್ಲಿ ಬರುತ್ತೆ. ಆಗ ಅವನು ತಡ ಮಾಡದೆ ಪತ್ರಿಕಾ ಕರ್ತರನ್ನೆಲ್ಲ ಕರೆಸ್ತಾನೆ. ಒಂದು ಘೋಷಣೆ ಮಾಡ್ತಾನೆ. ಏನಂತ ಹೇಳಿದ್ರೆ, ನಾನು ಒಂದು ವಿಷಯದ ಬಗ್ಗೆ ಪ್ರವಚನ ಮಾಡ್ತೀನಿ, ವಿಷಯ ಮಂಡನೆ ಮಾಡ್ತೀನಿ ಅಂತ. ಅಮೇರಿಕಾ ದೇಶದಲ್ಲಿ ಅಂಥದಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಆತ ಘೋಷಣೆ ಮಾಡಿದ ಮೇಲೆ ಒಂದೊಳ್ಳೆಯ ಸ್ಥಳದಲ್ಲಿ ಸಾವಿರಾರು ಜನ ಸೇರ್ತಾರೆ. ಅವನು ಆ ದಿನ ಹೋಗಿ ನಾನು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಅಂತ ಇದ್ದೀನಿ, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಇದ್ದೀನಿ ಅನ್ನೋದನ್ನ ಎಳೆಯಾಗಿ ಅಲ್ಲಿ ಬಂದಿದ್ದ ಪ್ರೇಕ್ಷಕರ ಮುಂದೆ ಬಿಚ್ಚಿಡ್ತಾನೆ. ಅವನ ಯೋಜನೆಗೆ ಎಲ್ಲರೂ ತಲೆಬಾಗಿ ಕರತಾಡನ ಮಾಡ್ತಾರೆ. ಅವನು ಸಂಪೂರ್ಣ ಮನಸ್ಸಿನಿಂದ ಮಾಡಿದ ಆ ಭಾಷಣ ಭಾಳ ಫಲಪ್ರದವಾಗುತ್ತೆ ಗೆಳೆಯರೆ. ಅವನ ಭಾಷಣ ನಿಲ್ಲಿಸಿದ ಕೆಲವೇ ನಿಮಿಷಗಳಲ್ಲಿ ಒಬ್ಬ ವ್ಯಕ್ತಿ ಅವನು ಭಾಷಣ ಮಾಡಿದ ವೇದಿಕೆ ಹತ್ರ ಬರ್ತಾ ಇರ್ತಾನೆ. ಅವನು ಬಂದು ಹೇಳ್ತಾನೆ, ನಿನ್ನ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಹಣ ನಾನು ಕೊಡ್ತೀನಿ, ನಾಳೆ ನಾನು ಕಚೇರಿಗೆ ಬಾ, ನಿನಗೆ ಆ ಹಣ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅವನು ಪರಿಚಯ ಮಾಡ್ಕೋತಾನೆ. ಅವನ ಹೆಸರು ಫಿಲಿಪ್ ಡಿ ಆರ್ಮರ್ ಅಂತ. ಇವನು ಅದೇ ಥರ ನೆಕ್ಸ್ಟ್ ಡೇ ಅವನ ಕಚೇರಿಗೆ ಹೋಗ್ತಾನೆ. ಅವನು ಅದಕ್ಕೆಲ್ಲ ಅವನು ಬೇಕಾದ ಯೋಜನೆಗಳಿಗೆಲ್ಲ ಹಣವನ್ನು ಕೊಡ್ತಾನೆ. ಹೇಳ್ತಾನೆ, ನಿನ್ನ ಯೋಜನೆ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇತ್ತು, ನೀನು ಮಾಡೇ ಮಾಡ್ತೀಯ, ಅದಕ್ಕೋಸ್ಕರ ಈ ಹಣ ಕೊಡ್ತಾಯಿದ್ದೀನಿ ಅಂತ. ಅವನು ಆ ಒಂದು ಕಾಲೇಜಿಗೆ ಅವನ ಹೆಸರನ್ನೇ ಇಟ್ಟು ಫಿಲಿಪ್ ಡಿ ಆರ್ಮರ್ ಟೆಕ್ನಾಲಜಿ ಅಂತ ಹೇಳಿ ಆ ಕಾಲೇಜನ್ನು ಹುಟ್ಟಾಕ್ತಾನೆ. ಮುಂದೆ ಅದು ಇಲಿನೋಯಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಪ್ರಖ್ಯಾತಿ ಪಡೆದಿದೆ ಗೆಳೆಯರೆ. ನೋಡಿ, ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅಂಥದ್ರಲ್ಲಿ ನಮ್ಮ ದಿನನಿತ್ಯದ ಯೋಜನೆಗಳು, ಸವಾಲುಗಳಿಗೆ ನಾವು ಹೆದರುವಂಥ ಅವಶ್ಯಕತೆ ಇರಲ್ಲ. ನಮ್ಮ ಮನಸ್ಸಿನಲ್ಲಿ ನಾವು ಯಾವ ಯೋಜನೆಯನ್ನು ಕುರಿತು ಸತತವಾಗಿ ಚಿಂತನೆ ಮಾಡ್ತಿರ್ತೀವಿ, ಅದು ಕಾರ್ಯಪ್ರವೃತ್ತ ಆಗುತ್ತೆ ಅಂತ ಇಂದಿನವರು ಋಷಿಮುನಿಗಳು ಸಂತರು ಎಲ್ಲ ಹೇಳಿದ್ದಾರೆ ಗೆಳೆಯರೆ. ಅವರ ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್ ಅಂತ. ನಮ್ಮ ಜೀವನ ಯಾವುದು ಅಂದರೆ ನಮ್ಮ ಆಲೋಚನೆಗಳು ರೂಪಿಸ್ತವೆ ಅಂತ. ಅದರಿಂದ ನಮ್ಮಲ್ಲಿ ಸದಾ ಧನಾತ್ಮಕವಾಗಿ ಯೋಚನೆ ಮಾಡುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳೋಣ ಗೆಳೆಯರೆ. ನೀವು ಕೂಡ ಹಾಗೆ ಮಾಡಿ ಅಂತ ಹೇಳ್ತಾ ನನ್ನ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನೀವು ನನ್ನ ದಿವ್ಯರೂಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ದಯಮಾಡಿ ಎಲ್ಲರಿಗೂ ನಿಮ್ಮ ವಿಡಿಯೋ ಶೇರ್ ಮಾಡಿ.
ಆ ಮೂಲಕ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗುವಂಥ ಆಗಲಿ, ನನ್ನ ವಿಚಾರಗಳು ಹೆಚ್ಚು ಹೆಚ್ಚು ತಲುಪುವಂತಾಗಲಿ, ಯಾವುದೇ ನಾವು ಸಮಾಜದಲ್ಲಿರತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸ್ಬೇಕಾದ್ರೆ ಒಂದು ಸಣ್ಣ ಅಣತಿಯನ್ನಾರು ಹಚ್ಚುವ ಪ್ರಯತ್ನ ಮಾಡೋಣ. ಸಾಧ್ಯ ಆಗುತ್ತೆ. ಒಳ್ಳೆಯ ಸಮಾಜ ಕಟ್ಟುವಲ್ಲಿ ನಾವು ನೀವು ಅನಿಯಾದರೂ ಸೇವೆ ಸಲ್ಲಿಸೋಣ. ಆ ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ ಗೆಳೆಯರೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರುತ್ತೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಸಹಕರಿಸಿ ಅಂತ ಹೇಳ್ತಾ ನಿಮಗೆ ನಮಸ್ಕಾರ ಮಾಡ್ತಾಯಿದ್ದೀನಿ ಗೆಳೆಯರೆ.